ಚಿತ್ರದುರ್ಗದ ವರದಿ. ಕಾಯಿಲೆ ಜಾತಿ ಮತ ಕೇಳಿ ಬರಲ್ಲ, ಬಡವರು ಶ್ರೀಮಂತರು ಅನ್ನೋದನ್ನ ನೋಡದೆ ಕಾಯಿಲೆಗಳು ಬರುತ್ತವೆ ಎಂದು ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಹೇಳಿದರು. ಕಣ್ಣು ಇದ್ದರೆ ಪ್ರಾಣಿಗಳನ್ನು ನೋಡಬಹುದು ಹಾಗೂ ತಿಂಡಿ ತಿನಿಸುಗಳನ್ನು ನೋಡಬಹುದು. ಜಗತ್ತು ನಮಗೆ ಎಲ್ಲ ಕೊಟ್ಟಿದೆ, ನಾವು ಏನು ಕೊಟ್ಟಿದ್ದೇವೆ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಸಾರಿ ಪ್ರಶ್ನೆ ಮಾಡಿಕೊಂಡರೆ ಅದಕ್ಕೆ ಉತ್ತರ ಸಿಗುವುದಿಲ್ಲ ಎಂದರು. ಚಿತ್ರದುರ್ಗ ನಗರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ 2023, 24, 25, 26ನೇ ಸಾಲಿನ ನಿರಂತರ ಸೇವೆಯಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ನಗರ ಮತ್ತು ಗ್ರಾಮೀಣ ಭಾಗದ ಜನರಿಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ, 20 ಮತ್ತು 23ನೇ ವಾರ್ಡಿನಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಶಿಬಿರ ಉಮರ್ ಮಸೀದಿಯಲ್ಲಿ ನಡೆಯಿತು. ಸಸಿಗೆ ನೀರು ಹಾಕುವ ಮೂಲಕ ನಂತರ ಮಾತನಾಡಿದ ಅವರು, ಕಣ್ಣು ಇದ್ದರೆ ಪ್ರಾಣಿಗಳನ್ನು ನೋಡಬಹುದು ಹಾಗೂ ತಿಂಡಿ ತಿನಿಸುಗಳನ್ನು ನೋಡಬಹುದು. ಜಗತ್ತು ನಮಗೆ ಎಲ್ಲ ಕೊಟ್ಟಿದೆ, ನಾವು ಏನು ಕೊಟ್ಟಿದ್ದೇವೆ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಸಾರಿ ಪ್ರಶ್ನೆ ಮಾಡಿಕೊಂಡರೆ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಗಂಡು ಮನುಷ್ಯನ ಪ್ರಮುಖ ಅಂಗವಾಗಿದ್ದು ದೃಷ್ಟಿ ಕಳೆದುಕೊಂಡರೆ ಜೀವನವೇ ಕತ್ತಲಲ್ಲಿ ಕಳೆಯಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕಣ್ಣುಗಳನ್ನು ತಪಾಸಣೆ ಮಾಡಿಕೊಂಡು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಜೀವನದ ಎಲ್ಲಾ ಚಟುವಟಿಕೆಗಳಿಗೆ ಮೂಲ ಕಣ್ಣು. ಕಣ್ಣಿನ ಬಗ್ಗೆ ಕಾಳಜಿ ವಹಿಸುವುದು ಬಹುಮುಖ್ಯವಾಗಿದೆ ಎಂದರು. ದಾನಗಳಲ್ಲಿ ರಕ್ತದಾನ ಮಹಾದಾನ. ಜನರ ಜೀವ ರಕ್ಷಣೆಗೆ ರಕ್ತ ಅವಶ್ಯಕವಾಗಿದ್ದು, ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ರಕ್ತದಾನ ಮಾಡಿದರೂ ಮೂಲಕ ಎಲ್ಲರೂ ಜನರ ಅಮೂಲ್ಯವಾದ ಜೀವ ರಕ್ಷಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು. ಇದಕ್ಕಿಂತ ಮುಂಚೆ 25 ವರ್ಷದಿಂದ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಪ್ರತಿಯೊಬ್ಬರು ಆರೋಗ್ಯ ತಪಾಸಣೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕನ್ನಡಕವನ್ನ ಕೊಟ್ಟಿದ್ದೇವೆ ಎಂದರು. ಮುಹಿಬುಲ್ಲಾ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಇವರು ಮಾತನಾಡಿ, ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ವಹಿಸಬೇಕು. ಹಲವು ರೋಗಗಳನ್ನು ಪ್ರಾರಂಭದಲ್ಲಿ ಗುರುತಿಸಿದರೆ ಅವುಗಳನ್ನು ಗುಣಪಡಿಸುವುದು. ಜನರು ಆರೋಗ್ಯದ ಬಗ್ಗೆ ಸದಾ ಜಾಗೃತರಾಗಿರಬೇಕು. 20, 23ನೇ ವಾರ್ಡಿನಲ್ಲಿ ಉಚಿತ ಆರೋಗ್ಯ ಶಿಬಿರ ಮಾಡಿಸಿದಂತಹ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಣ್ಣಿನಿಂದ ನಾವು ಜಗತ್ತನ್ನು ನೋಡುತ್ತೇವೆ. ಜಗತ್ತು ನಮಗೆ ಕಾಣಬೇಕಾದರೆ ಕಣ್ಣಿನ ಅವಶ್ಯಕತೆ ನಮಗೆ ಬಹಳ ಪ್ರಮುಖವಾಗಿರುತ್ತದೆ. ರಕ್ತದಾನದಿಂದ ಪ್ರಾಣ ಉಳಿಸಬಹುದು. ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಮನುಷ್ಯ ದಾನ ಮಾಡಿದರೆ ಅಷ್ಟೇ ರಕ್ತ ಉತ್ಪಾದನೆ ಸಾಧ್ಯ ಎಂದರು. ನಾವು ರಕ್ತದಾನ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ಕಬ್ಬಿನಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಆರೋಗ್ಯ ಮಟ್ಟವನ್ನು ಹೆಚ್ಚಿಸುತ್ತದೆ. ನಿಮ್ಮ ರಕ್ತದಿಂದ 3 ಜೀವಿಗಳು ಸಾಮರ್ಥ್ಯವನ್ನು ಹೊಂದಿದೆ. ರಕ್ತದ ಕೊರತೆಗೆ ಕಾರಣವೇನೆಂದರೆ ಜನರು ರಕ್ತದಾನ ಮಾಡಲು ಎದುರುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚು ಹೊತ್ತು ಕೊಡಬೇಕು. ಸರಿಯಾದ ಸಮಯಕ್ಕೆ ಊಟ ಸೇವಿಸಿರಿ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಹಮ್ಮದ್ ಅಹಮದ್ ಪಾಷಾ, ಸರ್ದಾರ್ ಸಾಬ್, ನಗರಸಭೆ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರು, ಮುಬೀಬುಲ್ಲಾ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಯಾಸಿನ್ ಸಮಾಜ ಸೇವಕರು, ಗುರುಶಾನೆ ಮದೀನಾ ಮಸೀದಿ ಅಧ್ಯಕ್ಷರು, ನಾಸಿರ್ ಸಾಬ್ ಅಧ್ಯಕ್ಷರು, ಕುಮಾರ್ ಮಸೀದಿ ಅಧ್ಯಕ್ಷರು, ಮಹಬೂಬಾ ಭಾಷಾ, ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರು, ಬಸಣ್ಣ ಸದಸ್ಯ, ತಿಪ್ಪೇಸ್ವಾಮಿ, ಸ್ಮಿತಾ, ರೂಪಾ ಮೇಡಂ, ಪೊಲೀಸ್ ಇಲಾಖೆಯವರು, ಆಶಾ ಕಾರ್ಯಕರ್ತರು, ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ವೈದ್ಯಾಧಿಕಾರಿಗಳು ಇದ್ದರು. ವರದಿ ಹರೀಶ್, ಚಿತ್ರದುರ್ಗ, ಪ್ರಜಾಪವರ್ ಟಿವಿ. 5 ಇಂದ್ರಿಯಗಳಲ್ಲಿ ಕಣ್ಣಿಗೆ ಸರ್ವಶ್ರೇಷ್ಠ ಸ್ಥಾನ, ಮೊದಲನೇ ಸ್ಥಾನ. ಯಾಕೆಂದ್ರೆ ಕಣ್ಣಿದ್ರೆ ಇಡೀ ಜಗತ್ತನ್ನು ನೋಡಬಹುದು, ಬಣ್ಣಗಳನ್ನು ನೋಡಬಹುದು, ವಿಧ ವಿಧ ಮನುಷ್ಯರನ್ನು ನೋಡಬಹುದು, ವಿಧ ವಿಧ ಪ್ರಾಣಿಗಳನ್ನು ನೋಡಬಹುದು, ಒಳ್ಳೆ ತಿಂಡಿ ತಿನಿಸುಗಳನ್ನು ನೋಡಬಹುದು. ಈ ಜಗತ್ತು ನಮಗೆಲ್ಲ ಕೊಟ್ಟಿದೆ. ನಾವು ಅದಕ್ಕೆ ಈ ಜಗತ್ತಿಗೆ ಏನ್ ಕೊಟ್ಟಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ನಾವೇ ಒಂದು ಸಾರಿ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಸಿಗಲ್ಲ. ನಾವು ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ 10 ಜೊತೆ 11 ಆಗಬಾರ್ದು. ಏನಾದ್ರೂ ಒಳ್ಳೆ ಕೆಲಸ ಆಗಬೇಕು. ಕಾಯಿಲೆ ಯಾವತ್ತೂ ಜಾತಿ ಮತ ಕೇಳಿ ಬರಲ್ಲ. ಬಡವರು ಶ್ರೀಮಂತರು ಅಂತ ಬರಲ್ಲ, ಕಾಯಿಲೆ ಬರುತ್ತೆ ಅಷ್ಟೇ. ಅದಕ್ಕೆ ತಕ್ಷಣ ಗುಣ ಮಾಡಿಕೊಳ್ಳು. ಅದಕ್ಕೋಸ್ಕರ ಮಾನ್ಯ ಜನಪ್ರಿಯ ಮಗು, ಗಂಡು ಮಗು, ಯಾಕೆಂದ್ರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಮಕ್ಕಳ ಬೆಲೆ ಏನು ಅಂತ. ಹಂಗಾಗಿ ಆ ಅಮ್ಮ ಬಂದು ನಮ್ಮ ಇದರಲ್ಲಿ ಹತ್ಕೊಂಡ್ರು ಜೋರಾಗಿ, ನನ್ನ ಮಗನ ಕಣ್ಣಿಲ್ಲ ನೋಡಿ ತಪಾಸಣೆ ಮಾಡಬೇಕು. ನಾವು ಅವನ್ನ ಬೆಂಗಳೂರಿಗೆ ಕಳಿಸ್ಕೊಟ್ವಿ. ಬೆಂಗಳೂರಿಗೆ ಕಳಿಸ್ಕೊಟ್ರೆ ಎಲ್ಲ ಟೆಸ್ಟ್ ಮಾಡಿಸೋರಂದ್ರು. ಡಾಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು, ದೊಡ್ಡಣ್ಣ ಖಂಡಿತವಾಗ್ಲೂ ಕಂಡು ಬರುತ್ತೆ, 3 ಆಪರೇಷನ್ ಮಾಡಬೇಕು ಮಗುಗೆ ಅಂತ. ಆಯ್ತು ಸರ್, ಮಾಡಿ. 2 ಲಕ್ಷ ಖರ್ಚಾಗುತ್ತೆ. ಹಿಂದೆ ಒಂದು ಯೋಚನೆ ಮಾಡಬೇಡಿ, ಮಾಡಿ ಅಂತ ಹೇಳಿದೆ. ಮಾಡಿ ಅಂತ ಹೇಳಿದಾಗ 3 ಆಪರೇಷನ್ ಆಯ್ತು. ಕೊನೆಗೆ ಡಿವೈಸರ್ ಕೊಡಿಸಿದಾಗ ನಮ್ಮ ಚಿತ್ರದುರ್ಗದ ಸೈಡ್ ಬಾಬಣ್ಣವರು, ಬಿಡು ಆ ಹುಡುಗನಿಗೆ ಡಿವೈಸರ್ ನಾನು ಕೊಡಿಸ್ತೀನಿ ಅಂತ ಮುಂದೆ ಬಂದರು. 15,000 ರೂಪಾಯಿ ಡಿವೈಸರ್ ಕೊಡಿಸಿದ್ವಿ.
ಈಗ ಹುಡುಗ ಫಸ್ಟ್ ಕ್ಲಾಸ್ ಓದ್ತಾನೆ, ಬರೀತಾನೆ. ಆ ತಾಯಿಯ ಮುಖದಲ್ಲಿ ಆನಂದದ ನಗು ಅಷ್ಟೇ ಸಾಕು, ನಮಗೆ ತೃಪ್ತಿ ಆಯ್ತು. ನಾವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತ. ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಜನಪ್ರಿಯ ಶಾಸಕರು ಕೆ.ಸಿ. ವೀರೇಂದ್ರ ಪಪ್ಪಿಯವರ ಮೇಲೆ ಇರಲಿ ಅಂತ ಬೇಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ. ವಾಟ್ಸಪ್ಪಲ್ಲಿ ಹಾಕಿದಾಗ ನಾನು ಹಿಂದೆ ಮುಂದೆ ನೋಡಲಿಲ್ಲ, ಹೋದೆ. ಯಾಕೆಂದರೆ ಆ ಎಮ್ಮನಿಗೆ ಹೆರಿಗೆ ಕಷ್ಟ ಆಗಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಾರ್ ನಂದು ಏನು ನೆಗೆಟಿವ್, ನೀವು ಚೆನ್ನಾಗಿ ಗೊತ್ತಿದೆ ಬನ್ನಿ ಅಂತ ಹೇಳಿದ್ರು. ತಗೊಂಡೋಗಿ ಟೆಸ್ಟ್ ಮಾಡಿದ್ರು, ಬ್ಲಡ್ ಟೆಸ್ಟ್ ಮಾಡಿ ಕೊಡ್ಬೋದು ಅಂತ ಅವರು ಇದು ಮಾಡಿದ್ಮೇಲೆ ಕ್ಲೀನಾಗಿ ಹಾಕಿ 1.5 ಬಾಟಲಿ ಬ್ಲಡ್ ಕೊಟ್ಟೆ. ಬ್ಲಡ್ ಕೊಟ್ಟಾಗ ತಕ್ಷಣವೇ ಹೊರಗಡೆ ಹೋಗಿ ಬಿಡಲ್ಲ. ಫಸ್ಟ್ ಕ್ಲಾಸಾಗಿ ಎಳ್ನೀರು ತರಿಸ್ಕೊಟ್ರು, 2 ಎಳ್ನೀರು ಕುಡಿದೆ. ಎಳ್ನೀರು ಕುಡಿದು ಒಂದು ಅರ್ಧ ಗಂಟೆ ಕೂತಿದ್ದು ರೆಸ್ಟ್ ತಗೊಂಡು ಆಮೇಲೆ ಬಂದೆ. ಅದು ಕೇವಲ 7 ದಿವಸಕ್ಕೆ ಆ ಬ್ಲಡ್ ಮತ್ತೆ ಸೇರಿಕೊಳ್ತು. ಗೊತ್ತಾಯ್ತಾ? ಅದನ್ನು ಕೊಟ್ಟಷ್ಟು ನಿಮ್ಗೆ ಆರೋಗ್ಯ, ಬಡವರು ಬಲ್ಲಿದ್ರು ಎಲ್ಲರೂ ಇದರ ಉಪಯೋಗನ ಪಡ್ಕೋಬೇಕು ಅನ್ನೋದೇ ನಮ್ಮ ಕಳಕಳಿ ಮನವಿ. ಇಲ್ಲಿವರೆಗೂ ಒಟ್ಟು 14 ವಾರ್ಡ್ಗಳನ್ನು ನಾವು ಮುಗಿಸಿದ್ದೀವಿ. ಇನ್ನೂ ಹೆಚ್ಚು ಕಮ್ಮಿ 21 ವಾರ್ಡ್ಗಳನ್ನು ನಾವು ತಲುಪಬೇಕಾಗಿದೆ. ಸಿಟಿ ಒಳಗೆ ಕಣ್ಣಿನ ಪರೀಕ್ಷೆಗೆ ಬಂದವರು 9,709 ಜನ, ಆಪರೇಷನ್ ಮಾಡಿಸಿಕೊಂಡಿರೋರು 1,869 ಜನ, ಕನ್ನಡಕವನ್ನು ಪಡೆದವರು 8,171 ಜನ. ನೀವು ಕಣ್ಣು ತಪಾಸಣೆ ಮಾಡಿಕೊಂಡು ಕೇವಲ 4 ದಿವಸದೊಳಗಾಗಿ ನಿಮ್ಮ ಕನ್ನಡಕವನ್ನು ನೀವು ಇದ್ದಲ್ಲಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ದಯವಿಟ್ಟು ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಕಳಕಳಿಯ ಮನವಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆಯವರಾಗಿರ್ಬೋದು, ಮತ್ತೆ ನಮ್ಮ ಏರಿಯಾ ಕೌನ್ಸಿಲರ್ಗಳಾಗಿರ್ಬೋದು, ಮತ್ತೆ ಈ ಬಿಲ್ಡಿಂಗಿನ ನಮಗೆ ಶಾಲೆ ನಡೆಸುವಂಥ ದಿವಸದಲ್ಲೂ ಸಹಿತ ನಮಗೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮಗೆ ಬೆಂತಟ್ಟಿ ಒಂದು ದಿವಸ ಶಾಲೆಗೆ ರಜೆ ಕೊಟ್ಟು ಈ ಒಳ್ಳೆ ಸುಂದರವಾದ ಆವರಣವನ್ನು ಬಿಟ್ಟುಕೊಟ್ಟಂಥವ್ರಿಗೂ, ಆಮೇಲೆ ಆರಕ್ಷಕ ಇಲಾಖೆಯವರಿಗೂ, ಪತ್ರಿಕಾಕರ್ತರಿಗೂ ಅನಂತ ಧನ್ಯವಾದಗಳು, ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಪ್ರತಿಯೊಬ್ಬರು ಇದ್ರ ಉಪಯೋಗ ಪಡ್ಕೋಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಗೊತ್ತಿರಲಿಲ್ಲ, ಈ ಸತಿಯಿಂದ ಅವರು ಮಾಡಿದ್ದಾರೆ. ಅವರು ಈ ಪ್ರತಿಯೊಂದು ಹಳ್ಳಿ ಕಡೆ ಇರಲಿ, ನಮ್ಮ ವಾರ್ಡ್ಗಳಿರಲಿ, ಎಲ್ಲ ಸ್ಕೂಲ್ಗಳಿಗೆ, ಎಲ್ಲ ಕಡೆನೂ ನಮ್ಮ ಡಿಸ್ಟಿಕ್ಟು ಪ್ರತಿ ತಾಲೂಕುಗಳಿಗೆ ಎಲ್ಲ ಕಡೆನೂ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೂವರೆ ವರ್ಷದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಿದ್ದಾರೆ. ಅವು ಭಾಳ ಸಾವಿರಾರು ಗಟ್ಟಲೆ ಅವು ಆಪರೇಷನ್ಗಳು ಇರಲಿ, ಕನ್ನಡಕ ಇರಲಿ, ಎಲ್ಲ ವಿಸ್ತರಣೆ ಮಾಡಿದ್ದಾರೆ. ಈ ಜನ ಹಂಗೆ ಬಂದು ತೋರಿಸ್ಕೊಂಡು ಹೋಗ್ತಿದ್ದಾರೆ. ಅವರು ಪ್ರತಿಯೊಬ್ಬರು ಜನ ಏನಪ್ಪ ಅಂದರೆ ಒಳ್ಳೆ ನಮ್ಮ ಚಿತ್ರದುರ್ಗದಾಗೆ ಒಳ್ಳೆ ರಿಸಲ್ಟ್ ಐತೆ. ಏನಪ್ಪ ಅಂದರೆ ಒಳ್ಳೆ ಕಾರ್ಯಕ್ರಮವನ್ನು ದೊಡ್ಡಣ್ಣ ಸರ್ ಇಲ್ಲಿ, ಶಾಸಕರು ನಮ್ಮ ಕೆ.ಸಿ. ಸರ್ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರಂತ. ಒಳ್ಳೆ ಏನಂದರೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಮನುಷ್ಯರು ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಬೇರೆ ಕಾರ್ಯಕ್ರಮಕ್ಕಿಂತ ಮನುಷ್ಯನ ಐತಲ್ಲ, ಪ್ರತಿಯೊಬ್ಬರು ಎಲ್ಲರಿಗೂ ಗೊತ್ತಿರೋದ ವಿಷಯ, ನಾವು ನೆಗ್ಲಿಜೆನ್ಸಿ ಮಾಡ್ಕೊಂತೀರ. ಇದು ಶಿಬಿರದಾಗೆ ಬಂದು ಎಲ್ಲ ತೋರಿಸ್ಕೊಂಡು ಹೋಗ್ತಿರೋದು ರಿಸಲ್ಟ್ ಚೆನ್ನಾಗಿದೆ. ನೀವು ಈ ಪ್ರತಿಯೊಂದು ನೋಡ್ರಿ, ಈಗ ಬೇರೆ ಕಡೆ ಎಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತಿರ್ತೀವಿ. ಡಾಕ್ಟರ್ ಹತ್ರ ಬೇರೆ ಕಡೆ ಹೋದ್ರೂ ಸೇಮ್ ನಿಮಗೆ ಏನು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಏನು ತೋರಿಸ್ಕೊಂಡು ಏನು ಬರ್ತಿರ್ತೀವಿ, ಪ್ರತಿಯೊಂದು ಟ್ರೀಟ್ಮೆಂಟು ಇಲ್ಲಿ ಅದೇ ಡಾಕ್ಟ್ರುಗಳು ಅವರೇ ನೋಡೋದು. ಶಂಕರ್ ಹಾಸ್ಪಿಟ್ಲು ಶಿವಮೊಗ್ಗ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸೋದು. ಅದಕ್ಕೆ ಬಂದು ನೀವು ಈ ಕಣ್ಣು ಮಾಡ್ಕೊಂಡ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನನಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ.